ಇನ್ನು ಸರ್ಕಾರದ ವಿರುದ್ಧ ಬಿಜೆಪಿಯ ಶಾಸಕ ಸಿಟಿ ರವಿ ಅವರು ಮಾತನಾಡಿದ್ದಾರೆ. ಅವರು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪಾಠ ಕಲಿಬೇಕು. ಟಿಪ್ಪು ಜಯಂತಿಗೆ ವಿರುದ್ಧವಾಗಿ ಜನ ಮತ ಹಾಕಿದ್ರು ಅನ್ನೋದನ್ನ ಬಹಳ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕಾಗಿತ್ತು. ಹೀಗಿರಬೇಕಾದ್ರೆ ಇವರು ಮತ್ತೆ ಟಿಪ್ಪು ಜಯಂತಿಯನ್ನ ಕೆದಕಕ್ಕೆ ಹೊರಟಿದ್ದಾರೆ. ಈ ಟಿಪ್ಪು ಜಯಂತಿ ಸಾಮಾಜಿಕ ಅಶಾಂತಿಯನ್ನು ನಿರ್ಮಾಣ ಮಾಡ್ಬೋದೇ ಹೊರತು, ಸಮಾಜದಲ್ಲಿ ಅಶಾಂತಿ ನಿರ್ಮಾಣ ಮಾಡ್ಬೋದೇ ಹೊರತು ಯಾವುದೇ ರೀತಿ ಸಾಧನೆ ಮಾಡೋಕ್ಕಾಗಲ್ಲ. ಅದನ್ನು ಆ ಮೂಲಕ ಮುಸಲ್ಮಾನರ ಓಟ್ನ ಗಟ್ಟಿ ಮಾಡ್ಕೊಳ್ಬೋದು ಅಂತ ಯೋಚನೆ ಮಾಡ್ಬೋದು. ಅವ್ರಿಗೆ ನಾನೊಂದು ಸಲಹೆ ಕೊಟ್ಟೆ, ನೀವು ಸಂತ ಶಿಶುನಾಳ ಶರೀಫರ ಜಯಂತಿ ಮಾಡಿ, ಹಿಂದೂ ಮುಸಲ್ಮಾನರು ಇಬ್ಬರು ಓಟು ನಿಮಗೆ ಗಟ್ಟಿ ಆಗ್ತವೆ ಅಂತ. ಆದರೂ ಇವರಿಗೆ ಮತಾಂಧ ವ್ಯಕ್ತಿಯೇ ಬೇಕು, ಆಕ್ರಮಣಕಾರಿಯೇ ಬೇಕು, ಕನ್ನಡ ವಿರೋಧಿಯೇ ಬೇಕು. ಈ ಮೂಲಕ ತನ್ನ ನಿಲುವೇನು ಅನ್ನೋದನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ. ಪರ್ಷಿಯನ್ ಭಾಷೆಯನ್ನು ಆಡಳಿತ ಭಾಷೆಯನ್ನಾಗಿ ಹೇರಿದವನ್ನ, ಮೈಸೂರು ಅರಸರ ಅರಸೊತ್ತಿಗೆಯನ್ನು ಕಬಳಿಸಿ ಅಕ್ರಮವಾಗಿ ಸಿಂಹಾಸನದಲ್ಲಿ ಕೂತವನ್ನ ತನ್ನ ರಾಜ್ಯದ ಐಕಾನ್ ಅಂತ ಹೇಗೆ ಪರಿಗಣಿಸಕ್ಕೆ ಸಾಧ್ಯ ಆಗುತ್ತೆ? ಯಾರೋ ಕೆಲವು ವ್ಯಕ್ತಿಗಳಿಗೆ ಅವ್ರಿಗೆ ಐಕಾನ್ ಇರ್ಬೋದು, ಇಡೀ ರಾಜ್ಯಕ್ಕೆ ಹೇಗೆ ಅವ್ರು ಐಕಾನ್ ಆಗ್ತಾರೆ? ಅದಕ್ಕೆ ನಾವು ವಿರುದ್ಧ ಇದ್ದೀವಿ. ಅದನ್ನು ಯಾವ ಕಾರಣಕ್ಕೂ ಕೂಡ ಸರ್ಕಾರ ಮಾಡಬಾರ್ದು. ಯಾರು ಈಗ ತಾಲಿಬಾನ್ ಅಂತ ಸಂಘಟನೆಗಳಿದ್ದಾವೆ ಅಂಥವು ಮಾಡ್ಕೊಳ್ತವೆ, ಮಾಡ್ಕೊಳ್ಳಿ. ಆದರೆ ಸರ್ಕಾರ ಅದನ್ನು ಮಾಡಬಾರ್ದು. ಇದು ನಮ್ಮ ಭಾಳ ಸ್ಪಷ್ಟವಾದ ನಿಲುವು.